ನಮಸ್ತೆ ಫ್ರೆಂಡ್ಸ್, ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಬದನೆಕಾಯಿ ಚಟ್ನಿನ ಮಾಡಿದ್ದೀನಿ. ಬದನೆಕಾಯಿ ಚಟ್ನಿನ ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಸಹ ಈ ಥರ ಬದನೆಕಾಯಿ ಚಟ್ನಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಾನಿವತ್ತು ಬದನೆಕಾಯಿ ಚಟ್ನಿನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬದನೆಕಾಯಿ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ 2 ವಿಧವಾದ ಬದನೆಕಾಯಿನ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಯಾವ ಥರ ಬದನೆಕಾಯಿ ಇರುತ್ತಲ್ಲ ಆ ಥರ ಬದನೆಕಾಯಿನ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ಬದನೆಕಾಯಿಯನ್ನು ಇಲ್ಲಿ ಏನು ಒಲೆ ಕೆಂಡ ಇರುತ್ತಲ್ಲ, ಕೆಂಡಕ್ಕೆ ಹಾಕಿ ಬದನೆಕಾಯಿನ ಸುಟ್ಕೊಳ್ತೀನಿ. ಬದನೆಕಾಯಿಯನ್ನು ಈ ಥರ ಒಲೆಯಲ್ಲಿ ಕೆಂಡಕ್ಕೆ ಹಾಕಿದ ಮೇಲೆ ಇದನ್ನು ನಾವು ಒಂದು 5 ರಿಂದ 6 ನಿಮಿಷದವರೆಗೂ ಕೆಂಡದಲ್ಲಿ ಸುಡ್ಕೋಬೇಕಾಗುತ್ತೆ. ಕೆಂಡದಲ್ಲಿ ಸುಡ್ಕೊಳ್ಳುವಾಗ ನಾವು ಬದನೆಕಾಯಿಯನ್ನು ಒಂದೇ ಕಡೆ ಸುಡ್ಕೋಬಾರ್ದು. ಅದನ್ನು ನಾವು ಒಂದು ಸ್ವಲ್ಪ ಸುಟ್ಟಾದ್ಮೇಲೆ ಮತ್ತೆ ಈ ರೀತಿ ಅದನ್ನು ತಿರುಗಿಸ್ಬಿಟ್ಟು ಹಾಕ್ಕೋಬೇಕು. ಅಂದರೆ ನಮಗೆ ಎರಡೂ ಕಡೆಯೂ ಸಹ ಬದನೆಕಾಯಿ ಚೆನ್ನಾಗಿ ಸುಡಬೇಕಾಗುತ್ತೆ. ಅದಕ್ಕೋಸ್ಕರ ಕೆಂಡದಲ್ಲಿ ಬದನೆಕಾಯಿನ ಸುಡುವಾಗ ನೋಡಿಬಿಟ್ಟು ತಿರುಗಿಸ್ಬಿಟ್ಟು ಸುಟ್ಕೊಳ್ಳಿ. ನಾವು ಕೆಂಡ ಇಲ್ಲ ಅಂತ ಹೇಳಿದರೆ ನಾವು ಸ್ಟವ್ ಮೇಲೆ ಸಹ ಬದನೆಕಾಯಿನ ನಾವು ಸ್ಟವಲ್ಲಿ ಊರಿನ ಹಾಕಿರ್ತೀವಲ್ಲ, ಆ ಟೈಮಲ್ಲಿ ನಾವು ಬದನೆಕಾಯಿನ ಒಂದು ಇಕ್ಲದ ಸಹಾಯದಿಂದ ಈ ರೀತಿ ತುಂಬ ಹತ್ರ ಹಿಡ್ಕೊಂಡ್ಬಿಟ್ಟು ತಿರುಗಿಸ್ಬಿಟ್ಟು ಹಾಕ್ಕೊಳ್ತ ಬದನೆಕಾಯಿನ ನಾವು ಸ್ಟವ್ ಮೇಲೆ ಸಹ ಸುಡ್ಕೋಬೋದು. ಇವಾಗ ನಮಗೆ ಕೆಂಡದಲ್ಲಿ ಬದನೆಕಾಯಿ ಚೆನ್ನಾಗಿ ಸುಟ್ಕೊಂಡಿದೆ ನೋಡಿ, ಇಲ್ಲಿ ಈ ಥರ. ಇವಾಗ ನಾನು ಇದನ್ನು ಕೆಂಡದಿಂದ ತೆಕ್ಕೊಳ್ತೀನಿ. ತೆಕ್ಕಂದಮೇಲೆ ಒಂದು 2 ರಿಂದ 3 ನಿಮಿಷ ಹಾಗೇ ಬಿಡಿ. ಯಾಕೆ ಅಂತ ಹೇಳಿದ್ರೆ ಇದು ಬಿಸಿ ಇರುತ್ತೆ. ಬಿಸಿ ಆಗಿರುವಾಗ ಇದ್ರದ್ದು ಸಿಪ್ಪೆ ಎಲ್ಲ ತೆಕ್ಕೊಳ್ಳೋದಕ್ಕೆ ಬರೋದಿಲ್ಲ. ಆಮೇಲೆ ಇದನ್ನು ನಾನಿವಾಗ ಒಂದು 8 ನಿಮಿಷದವರೆಗೂ ಸುಟ್ಟಿದ್ದೀನಿ. ನೀವು ಕಟ್ಗೆ ಕೆಂಡ ಅಥವಾ ಬೆಂಡಿಂಗ್ ಕೆಂಡ ಯಾವ ಥರ ಈ ಕೆಂಡ ಇರುತ್ತೆ ಅನ್ನೋದ್ರ ಮೇಲೆ ನೀವು ಸುಡುವಂತಹ ಟೈಮಿಂಗ್ಸು ಇದಾಗುತ್ತೆ. ಅದಕ್ಕೋಸ್ಕರ ಒಟ್ಟು ಬದನೆಕಾಯಿ ನಮಗೆ ಈ ಥರ ಒಳಗೆಲ್ಲ ಮೆತ್ತಗೆ ಬೆಂದಿರಬೇಕು ಕೆಂಡದಲ್ಲಿ, ಆ ರೀತಿ ಸುಟ್ಕೊಳ್ಳಿ. ಬದನೆಕಾಯಿ ಸುಟ್ಕೊಂಡು ತಣ್ಣಗಾದ್ಮೇಲೆ ನಾನು ಈ ರೀತಿ ಮೇಲ್ಗಡೆ ಸಿಪ್ಪೆನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ನಮಗೆ ಬದನೆಕಾಯಿ ಕ್ಲೀನಾಗಿ ಸುಟ್ಟಿರೋದ್ರಿಂದ ಇದು ಒಳಗಡೆ ಎಲ್ಲ ಸಾಫ್ಟಾಗಿರುತ್ತೆ. ಕ್ಲೀನಾಗಿ ಸುಟ್ಟಿಲ್ಲ ಅಂದರೆ ಮಾತ್ರ ಇದು ಗಟ್ಟಿಯಾಗಿರುತ್ತೆ. ಇವಾಗ ನಾನಿಲ್ಲಿ ಬದನೆಕಾಯಿ ಚಟ್ನಿನ ನಾನು ಮಿಕ್ಸಿಲಿ ರುಬ್ಕೊಳ್ತಾ ಇಲ್ಲ. ಮಿಕ್ಸಿಲಿ ರುಬ್ಬಿದರೆ ಜಾಸ್ತಿ ಟೇಸ್ಟ್ ಬರೋದಿಲ್ಲ. ನೀವು ಸಹ ಈ ಥರ ಕುಟ್ಬಿಟ್ಟು ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಹಸಿಮೆಣ್ಸಿನ್ಕಾಯಿನ ಸುಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರಕ್ಕೋಸ್ಕರ ಖಾರನ ನೋಡಿಬಿಟ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ನಾನಿಲ್ಲಿ ಮೊದಲಿಗೆ 1 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತೀನಿ, ಆಮೇಲೆ ಖಾರ ನೋಡಿಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕ್ಕೊಳ್ತೀನಿ. ಇವಾಗ 1 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 2 ಗೆಡ್ಡೆ ಬೆಳ್ಳುಳ್ಳಿನ ಬೇಳೆ ಮಾಡಿ ಇಟ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ. ಕಡಿಮೆ ಆಗಿತ್ತು ಅಂತ ಹೇಳಿದರೆ ಮತ್ತೆ ಒಂದು ಸ್ವಲ್ಪ ಆಮೇಲೆ ಹಾಕ್ಕೋಬೋದು. ಇವಾಗ ಮೊದಲಿಗೆ ನಾನು ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿನ ಒಂದು ಸ್ವಲ್ಪ ಸಣ್ಣದಾಗಿ ಕುಟ್ಕೊಳ್ತೀನಿ. ಇವಾಗ ನಾನು ಒಂದು ಸ್ವಲ್ಪ ಕುಟ್ಕೊಂಡಿದ್ದೀನಿ. ಇವಾಗ ನಾನು ಸುಟ್ಟು ಇಟ್ಕೊಂಡಿರುವಂತಹ ಬದನೆಕಾಯಿನ ಹಾಕ್ಕೊಳ್ತೀನಿ. ಮೊದಲಿಗೆ ಬದನೆಕಾಯಿನ ಹಾಕ್ಕೊಂಡ್ರೆ ನಮಗೆ ಬೆಳ್ಳುಳ್ಳಿ ಬೇಗ ಸಣ್ಣ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಮೊದಲು ಬೆಳ್ಳುಳ್ಳಿ ಅಷ್ಟೇ ಕುಟ್ಕೊಂಡಿದ್ದೆ. ಇವಾಗ ಬದನೆಕಾಯಿನ ಹಾಕ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಇದನ್ನು ಕುಟ್ಕೊಳ್ತೀನಿ. ಈ ಥರ ಚಟ್ನಿನ ನಾವು ಜೋಳದ ಮುದ್ದೆ, ರಾಗಿ ಮುದ್ದೆ ಜೊತೆ ಊಟ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಸರಿ ಉಪ್ಪನ್ನು ಚೆಕ್ ಮಾಡ್ಕೊಳ್ಳಿ. ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿದರೆ ಮತ್ತೆ ಒಂದು ಸರಿ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಉಪ್ಪು ಮತ್ತು ಖಾರನ ಚೆಕ್ ಮಾಡ್ಕೊಂಡಿದ್ದೀನಿ. ನಮಗೆ ಇಲ್ಲಿ ಒಂದು ಸ್ವಲ್ಪ ಖಾರ ಕಡಿಮೆ ಆಗಿದೆ. ಅದಕ್ಕೆ ನಾನು ಇನ್ನೊಂದೇನು ಮೆಣಸಿನ್ಕಾಯಿನ ಸುಟ್ಬಿಟ್ಟು ಇಟ್ಕೊಂಡಿದ್ದೇನೆ, ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಮತ್ತು ಇವಾಗ ಮೆಣಸಿನ್ಕಾಯಿನ ಹಾಕ್ಕೊಂಡ್ಮೇಲೆ ಇನ್ನೊಂದು ಸರಿ ಚೆನ್ನಾಗಿ ಅದನ್ನು ಕುಟ್ಬಿಟ್ಟು ಚಟ್ನಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮಗೆ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ.